ಹಲೋ ಸ್ನೇಹಿತರೆ, ಫ್ರಮ್ ದ ಫಿಸಿಕ್ಸ್ ನಾವಿವಾಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ಯೂನಿಟ್ 2 ಚಾಪ್ಟರ್ನ ಡಿಸ್ಕಸ್ ಮಾಡ್ತೀನಿ. ಇದು ಒಂದು ಸ್ಕೋರಿಂಗ್ ಚಾಪ್ಟರ್ ಆಗಿರುತ್ತದೆ. ಇದರಲ್ಲಿ ವೆರಿ ಈಸಿ ಆ್ಯಂಡ್ ಈಸಿಯೆಸ್ಟ್ ಕ್ವೆಶನ್, ಕನ್ಫರ್ಮ್ 100% ಕ್ವೆಶನ್ಸ್. ಇದರಲ್ಲಿ ಕ್ವೆಶನ್ಸ್ಗಳು ತುಂಬ ಕಡಿಮೆ ಇದೆ. ಸೊ ನೀವು ಸ್ಕೋರ್ ಮಾಡಲು ಇದು ಈಸಿ ಆಗುತ್ತೆ ಆ್ಯಂಡ್ ಇಟ್ ಈಸ್ ಅ ಪರ್ಫೆಕ್ಟ್ ಫಾರ್ ಪಾಸಿಂಗ್. ನೀವು ಪಾಸ್ ಆಗಬೇಕು ಅಂದ್ರೂ ಇದನ್ನು ಸ್ಟಡಿ ಮಾಡಬೇಕು. ಐ ಆಮ್ ಸ್ಟಡಿಂಗ್. ಓಕೆ, ನಾವು ವಿ ಹ್ಯಾವ್ ಅವ್ರು ಏನೇನು ಕೇಳ್ಬೋದು ಅಂದರೆ, ಸೆಟ್ ಅಪ್ ಅ ಸ್ಟ್ರಾಡಿಂಜರ್ ಟೈಮ್ ಇಂಡಿಪೆಂಡೆಂಟ್ ವೇವ್ ಈಕ್ವೇಷನ್ ಆಫ್ ಒನ್ ಡೈಮೆನ್ಷನ್, ಸ್ಟೇಟ್ ಐಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಆಫ್ ಅ ಗಿವನ್ ಇಟ್ಸ್ ಫಿಸಿಕಲ್ ಸಿಗ್ನಿಫಿಕೆನ್ಸ್. ಆಮೇಲೆ ಒಪ್ಟೇನ್ ನಾರ್ಮಲೈಸ್ಡ್ ಐಗನ್ ವ್ಯಾಲ್ಯೂ ಫಾರ್ ಕ್ವಾಂಟಮ್ particles of one dimension and infinite potential well width A. Discuss the energy of a eigenvalue, non-existence of electron inside nuclear and basics of Heisenberg's uncertainty principle. ಆಯಿತಾ? ಇದರದ್ದು ಪೇಪರ್ ಕೋಡ್ ಏನಂದರೆ 1BPHU 202C. ಓಕೆ, ಫಸ್ಟ್ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಇದೇನು ಕೇಳಲ್ಲ. ಇಟ್ಸ್ ಲೈಕ್ ನಿಮಗೆ ಇಂಟರ್ನಲ್ಸಲ್ಲಿ ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಕ್ಲಾಸಿಫೈ ಮೆಕ್ಯಾನಿಕ್, ಕ್ವಾಂಟಮ್ ಮೆಕ್ಯಾನಿಕ್ಸ್, ಕ್ಲಾಸಿಕ್ ಮೆಕ್ಯಾನಿಕ್ಸ್ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್, ವೇವ್ ಪ್ಯಾಕೆಟ್ ಆಫ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ವೇವ್ ಪ್ಯಾಕೆಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನು ಕೇಳ್ಬೋದು. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಎಷ್ಟು ಈಸಿ ಇದೆ ನೋಡಿ. ವೆನ್ measure position and the momentum of a particle, then there is always some uncertainty in the position and the same uncertainty in the momentum. ಇದು ಒಂದು ಲೈಕ್ ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್ಸ್, ದೇರ್ ಆಲ್ವೇಸ್ ಸಮ್ ಅನ್ಸರ್ಟನಿಟಿ ಇನ್ ದ ಪೊಸಿಷನ್. ಅಂದರೆ ಪೊಸಿಷನ್ ಯಾವಾಗಲೂ ಇದಿರಲ್ಲ. ಆ್ಯಂಡ್ ಸಮ್ ಅನ್ಸರ್ಟನಿಟಿ ಇನ್ ದ ಮೊಮೆಂಟಮಲ್ಲೂ ಅನ್ಸರ್ಟನಿಟಿ ಇರುತ್ತೆ. ನಮಗೆ ಮೊಮೆಂಟಮ್ ಸಿಕ್ಕರೆ ಅನ್ಸರ್ಟನಿಟಿಲಿ ಲೈಕ್ ವೇರಿ ಆಗುತ್ತೆ. ಮೊಮೆಂಟಮ್ ಸಿಕ್ಕರೆ ಅನ್ಸರ್ಟನಿಟಿ ವೇರಿ ಆಗುತ್ತೆ. ಸೊ ಹಾಗೆ ದೇರ್ ಫೋರ್ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಮೆಜರಿಂಗ್ ಆಫ್ ಅ ಫಾರ್ಮುಲೇಟೆಡ್ ದ ಅನ್ಸರ್ಟನಿಟಿ ಪ್ರಿನ್ಸಿಪಲ್. The statement ನೋಡ್ಕೊಳ್ಳೋಣ. It states that the position and the momentum of a moving particles cannot be determined and critical and simultaneously. This statement known as uncertainty principle. ಓಕೆನಾ? ದಿಸ್ ಈಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇಕ್ವೇಷನ್. ನೀವು ಇದನ್ನು ಬರೀಬೇಕು. ಇದನ್ನು ಬರೀಲಿಲ್ಲ ಅಂದರೆ ಯು ವೋಂಟ್ ಗೆಟ್ ದ ಮಾರ್ಕ್ಸ್. ಇಟ್ ಈಸ್ ಫಾರ್ 1 ಮಾರ್ಕ್ಸ್. 10 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಇದು ಕೇಳ್ತಾ. Okay, now you have to discuss where x is uncertainty, measuring point, delta p is uncertainty in the measure of a momentum. This equation states that the product of delta x and delta p, that constant and always greater than the equivalent to h by 4 pi. The above relation impulses that if x is smaller, p will be larger. Vice versa means that if the quantity becomes less uncertainty, the uncertainty relation is also applicable to variable whose product has order to h4 pi. This energy, time, angular displacement. Hence the uncertainty relations are E delta t is greater than h by 4 pi, where E and delta t are uncertainty in the energy and time, where L and delta theta h by 4 pi, where L is delta t are uncertainty in the angular momentum and the angular displacement. Okay, ಇದರದ್ದು ಪ್ರಿನ್ಸಿಪಲ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಐಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ HUV ಅಂದರೆ, ವಿ ಕ್ಯಾನ್ ನಾಟ್
think of finding the exact position of the exact momentum of a particular, but only we can think probability of finding the particles at a certain position. ನಿಮಗೆ ಸ್ಟೇಟ್ಮೆಂಟ್ ಅರ್ಥ ಆಗಿರ್ಬೋದು. ವಿ ಕ್ಯಾನಾಟ್ ಫೈಂಡ್ ಎಕ್ಸಾಕ್ಟ್ ಪೊಸಿಷನ್, ಅದ್ರ ಪೊಸಿಷನ್ ಫೈಂಡ್ ಮಾಡೋಕ್ಕಾಗಲ್ಲ, ಎಕ್ಸಾಕ್ಟ್ ಮೊಮೆಂಟಮ್ ಫೈಂಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಓನ್ಲಿ ವಿ ಥಿಂಕ್ ದ ಪಾಸಿಬಲ್ ಆಫ್ ಫೈಂಡಿಂಗ್ ದ ಪರ್ಟಿಕ್ಯುಲರ್ ಅಟ್ ಅ ಸರ್ಟನ್ ಪೊಸಿಷನ್. ಅಂದರೆ ಅದು ಯಾವ ಪೊಸಿಷನಲ್ಲಿದೆ ಅಂತ ಅಷ್ಟೇ ಕಂಡುಹಿಡಿಬೋದು ನಾವು. ಅಂದರೆ ಪೊಸಿಷನ್ ಮತ್ತು ಮೊಮೆಂಟಮ್ನ ಲೈಕ್ ಸಿಕ್ಕರೆ ನಮಗೆ ಎಕ್ಸಾಕ್ಟ್ ವೆಲಾಸಿಟಿ ಸಿಗೋಲ್ಲ. ವೆಲಾಸಿಟಿ ಲೈಕ್ ಇದು ವೆಲಾಸಿಟಿ ಸಿಕ್ಕರೆ ನಮಗೆ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಸಿಗಲ್ಲ. ದ ಪ್ರಿನ್ಸಿಪಲ್ ಕ್ಯಾನ್ ಬಿ ಅಪ್ಲೈಡ್ ಟು ಶೋ ದ್ಯಾಟ್ ಎಲೆಕ್ಟ್ರಾನ್ಸ್ ಕೆನಾಟ್ ನೈದರ್ exist inside nucleus. Principle can be applied to show that the electrons cannot exist inside the nucleus. The nucleus ಒಳಗಡೆ electrons ಇರಲ್ಲ, according to Heisenberg's uncertainty principle. The principle of mainly applicable to all material particles. Applications of uncertainty principle. One important applications of uncertainty principle is discussed below. It will be now we have applications of uncertainty principle. One important applications of uncertainty principle is discussed below. ಅದರದ ಆ ಪ್ರಿನ್ಸಿಪಲ್ನ ಡಿಸ್ಕಸ್ ಮಾಡಬೇಕು. ದ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಅ ನ್ಯೂಕ್ಲಿಯರ್. ಇದು ಇನ್ನೊಂದು ಕ್ವೆಶನ್, ಓಕೆನಾ? ದ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ನ್ಯೂಕ್ಲಿಯಸ್, absence of electrons in nucleus. This will be the equation. You have to just ನೀವು ಇದನ್ನು ಲೈಕ್ ಈ ಸ್ಟೇಟ್ಮೆಂಟ್ನ ಬಾಯ್ಟ್ ಹೊಡೀರಿ ಆ್ಯಂಡ್ ದೆನ್ ಈ ಡಿರೈವೇಷನ್ ಈಸ್ ಇಂಪಾರ್ಟೆಂಟ್. ಐ ವಿಲ್ ಡಿಸ್ಕಸ್ ದಿಸ್ ಡಿರೈವೇಷನ್, ಓಕೆನಾ? ಫಸ್ಟ್ ಸ್ಟೇಟ್ಮೆಂಟ್ ಬರ್ಕೊಳ್ಳೋಣ. ಆ್ಯನ್ ಎಲೆಕ್ಟ್ರಾನ್ ಹ್ಯಾವಿಂಗ್ ಅ ವೆಲಾಸಿಟಿ ಕಂಪ್ಯಾರಬಲ್ ಟು the velocity of light applicable relativistic formula of calculating energy of an electron. The total energy of an electron is given by E is equal to mc square is equal to MOC square. ಫಸ್ಟ್ ಐ ವಿಲ್ ನಾನು ಫಸ್ಟ್ ಇದು ಏನೇನು ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡಿಬಿಡ್ತೀನಿ, ಓಕೆನಾ? ಇದು ನಾನ್ ಎಕ್ಸಿಸ್ಟೆನ್ಸ್, ಇದ್ರ ಡಿರೈವೇಷನ್ ಆ್ಯಂಡ್ ದೇರ್ ಪ್ರಾಬ್ಲಮ್ಸ್ ನೋಡಿದ್ರೆ ಗೊತ್ತಾಗ್ಬೋದು. ಆ್ಯಂಡ್ ದೆನ್ ಓಕೆನಾ, ಇದೆಲ್ಲ ಪ್ರಾಬ್ಲಮ್ಸ್ ಇವು ಜಸ್ಟ್ ಒನ್ಸ್ ನೋಡ್ಕೊಳ್ಳಿ, ಪಾಸ್ ಮಾಡಿಬಿಟ್ಟು ಫೋಟೋ ಹೊಡ್ಕೊಳ್ಳಿ, ಆಮೇಲೆ ಪ್ರಾಕ್ಟೀಸ್ ಮಾಡಿ. ಲೈಕ್ ಇದು ಬೇಸ್ಡ್ ಆನ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಇದು ಲೈಕ್ ಅದರದ್ದು ಈಕ್ವೇಷನ್ ಇರುತ್ತಲ್ಲ, ಅದರಿಂದ ನೀವು ಡಿರೈವ್ ಮಾಡಬೇಕು ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ವೇವ್ ಫಂಕ್ಷನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ 10 marks ಕ್ವೆಶನ್ ಇದು, ಓಕೆನಾ? ವೇವ್ ಫಂಕ್ಷನ್ ದಿಸ್ ಈಸ್ ದ ಸ್ಟೇಟ್ಮೆಂಟ್ ಆ್ಯಂಡ್ ಎವ್ರಿಥಿಂಗ್. Physical significance of wave function and derive an expression for wave function. Wave function na derivation ಇದು. ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನಾನೆಲ್ಲ ಡಿಸ್ಕಸ್ ಮಾಡಿದ್ದೇನೆ. ಯು ಜಸ್ಟ್ ಕ್ಲಿಕ್ ಆನ್ ದ್ಯಾಟ್, ಓಕೆನಾ? ಸ್ಟ್ರಾಡಿಂಜರ್ಸ್ ಇದು ವೆರಿ 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 ಇಂಪಾರ್ಟೆಂಟ್. ಏನು ಕೇಳ್ತಾರೋ ಇಲ್ವೋ, ಹೈಸನ್ಬರ್ಗು ಸ್ಟ್ರಾಡಿಂಜರ್ ಇಕ್ವೇಷನ್ ಅಂತೂ ಯಾವಾಗಲೂ ರಿಪೀಟೆಡಾಗಿ ಬರ್ತಾಯಿದೆ.
You have to just see this thing. One dimensional ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕಲಿ 10 ಮಾರ್ಕ್ಸ್ ಕ್ವಶನ್ ಇದು. ಒನ್ ಡೈಮೆನ್ಷನಲ್ ಪೊಟೆನ್ಷಿಯಲ್ ವೆಲ್ ಇನ್ಫೈನೈಟ್ ಹೈಟ್, ಅದರ ಡಿರೈವೇಷನ್ ಇದು 1D ಈಕ್ವೇಷನ್ ಅಂತ. and the chapter ends here. ಅಂದರೆ ಇದು ಪ್ರಾಬ್ಲಮ್ಸ್ ಇದೆ, ಬೇಸಿಕ್ ಪ್ರಾಬ್ಲಮ್ಸ್ ಅಲ್ಲ ಇದು ಒಂದು ಡಿಸ್ಕಸ್ ದ ಫಂಕ್ಷನ್ ಆಫ್ ಪ್ರಾಬಬಿಲಿಟಿ ಫಾರ್ ಪ್ರಾಕ್ಟಿಕಲ್ ಇನ್ ಬಾಕ್ಸ್. ಇದು ಒಂದು ಡಿರೈವೇಷನ್. ಓಕೆ, ಥ್ಯಾಂಕ್ ಯು. ದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಇಲ್ಲ ಇನ್ನೂ ಇದೆ. ಇದರ ಪ್ರಾಬ್ಲಮ್ಸ್ ಅಟ್ ಲಾಸ್ಟ್, ಇದರ ಪ್ರಾಬ್ಲಮ್ಸ್ ಇದೆಲ್ಲ ಫೋಟೋ ಹೊಡ್ಕೊಳ್ಳಿ ಒಂದ್ಸಲ. ದೆನ್ ದ ಚಾಪ್ಟರ್ ಈಸ್ ಫಿನಿಶ್.